ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗಲೂ ಗೊತ್ತಾಗ್ಲಿಲ್ಲ ನಾನು ಯಾರು ಅಂತ. ನನ್ ರಾವಣ. ರಾವಣ! ಏಯ್ ನಾಯಿ, ಮುಚ್ಚ ಬಾಯಿ ಬಂದಂಗೆ ಮಾತಾಡಬೇಡ. ಮೊದಲು ನೀನು ಯಾರು, ಯಾಕೆ ಫೋನ್ ಮಾಡಿದೀಯ ಹೇಳು. ಹೌದಾ ಸರ್? ಆಯ್ತು ಸರ್, ಹೇಳ್ತೀನಿ. ಆದ್ರೆ ನಿಮಗೆ ಹೇಳಲ್ಲ. ನಿಮ್ಮ ಅಣ್ಣ ಇದ್ರಲ್ಲ, ವೀರೇಂದ್ರ ಸರ್ದೇಸಾಯಿ, ಅವ್ರ ಹತ್ರ ಫೋನ್ ಕೊಡಿ, ಅವ್ರ ಹತ್ರನೇ ಹೇಳ್ತೀನಿ. ಏಯ್, ನೀನಂತ ಹುಚ್ಚು ನಾಯಿಗಳು ಬೊಗಳ್ತಿದ್ರೆ ಅದನ್ನ ತಗೊಂಡೋಗಿ ನಮ್ಮ ಅಣ್ಣ ಹತ್ರ ಹೇಳ್ತೀನಿ ಅನ್ಕೊಂಡಿದ್ಯಾ? ಹೌದು ಸರ್, ನಾನು ಹುಚ್ಚನಾಯಿನೇ. ಈ ಹುಚ್ಚನಾಯಿಗೆ ಬೇಟೆ ಆಡೋದಕ್ಕೂ ಬರುತ್ತೆ. ಇವತ್ತು ಒಂದು ಬೇಟೆ ಆಡಿದ್ದೀನಿ. ಆ ಬೇಟೆ ಹೆಸರು ಏನಂತ ಗೊತ್ತಾ? ಸುಬ್ಬು. ಸುಬ್ಬುನ ಕಿಡ್ನಾಪ್ ಮಾಡಿದ್ದೀನಿ. ಅವನ ಜೀವ ಉಳಿಬೇಕು ಅಂದ್ರೆ ನೀನು ಫೋನ್ ತಗೊಂಡೋಗಿ ನಿಮ್ಮ ಅಣ್ಣಂಗೆ ಕೊಡು. ನೋಡಪ್ಪ, ನೀನೇನಾದ್ರೂ ಹೋಗಿ ನಿಮ್ಮ ಅಣ್ಣಂಗೆ ಫೋನ್ ಕೊಟ್ಟಿಲ್ಲ ಅಂದ್ರೆ ನಾಳೆ ನ್ಯೂಸ್ ಅಲ್ಲಿ ಮಿನಿಸ್ಟರ್ ಪಿ ಎ ಸತ್ತೋದ ಅಂತ ನ್ಯೂಸ್ ಆಗುತ್ತೆ. ಹಂಗಾದ್ರೂ ಪರವಾಗಿಲ್ಲ ಅನ್ನೋದಾದ್ರೆ ನೀನ್ ಫೋನ್ ಕೊಡ್ಬೇಡ. ಚಿಕ್ಕಪ್ಪ, ಯಾರ್ ಚಿಕ್ಕಪ್ಪ? ಸುಬ್ಬ ಕಿಡ್ನಾಪ್ ಆಗಿದ್ದಾನೆ. ಆ ಕಿಡ್ನಾಪರೇ ಫೋನ್ ಮಾಡಿರೋದು. ಅವನ ಅಣ್ಣನ ಜೊತೆ ಮಾತಾಡ್ಬೇಕಂತೆ. ಏನು, ಬಾವನ ಹತ್ರ ಮಾತಾಡ್ಬೇಕಂತ? ಅಂದ್ರೆ ಇದನ್ನ ಯಾರೋ ಬಾವನ್ ಶತ್ರುಗಳೇ ಮಾಡಿರ್ಬೇಕು. ಏನು ಹೇಳ್ತಿದ್ಯಾ? ಅಣ್ಣಂಗೆ ಯಾರು ಶತ್ರುಗಳಿಲ್ಲ. ಯೋರ್ರಿ, ರಾಜಕೀಯದಲ್ಲಿ ಯಾರನ್ನು ನಂಬಕ್ಕಾಗಲ್ಲ ರೀ. ಸರಿ ಸರಿ, ನಾನು ತೊಗೊಂಡೋಗಿ ಫೋನ್ ಅಣ್ಣಂಗೆ ಕೊಡ್ತೀನಿ. ಯಾರು ಗಾಬರಿ ಆಗ್ಬಿಡಿ. ಶ್ರಾವಣಿ, ನೀನ್ ಹೆದರ್ಕೋಬೇಡಮ್ಮ, ಧೈರ್ಯವಾಗಿರು. ಇಲ್ಲ ಚಿಕ್ಕಮ್ಮ, ಇದು ಅಪ್ಪನ ರಾಜಕೀಯ ಶತ್ರುಗಳು ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆ ವಿಜಯಾಂಬಿಕಾ ಮತ್ತೆ ಮದನ್ ಇಬ್ರು ಸೇರ್ಕೊಂಡು ಈ ಕೆಲಸನ ಮಾಡಿದ್ದಾರೆ ಅನಿಸ್ತಾ ಇದೆ. ಹಾಗೇನಾದ್ರೂ ಆಗಿ ಅವ್ರು ಸಿಕ್ಕಾಕೊಂಡ್ರೆ ನಾನು ಬಿಡಲ್ಲ ಚಿಕ್ಕಮ್ಮ, ಅವ್ರನ್ನ ನರ್ಕ ತೋರಿಸ್ಬಿಡ್ತೀನಿ. ಶ್ರಾವಣಿ, ಶ್ರಾವಣಿ, ನೋಡಿ ಸುಂದ್ರ ಅವ್ರೆ, ಈ ವಿಷಯ ಸುಬ್ಬು ಫ್ಯಾಮಿಲಿಗಾಗ್ಲಿ ಅಥವಾ ಲಲಿತಾ ದೇವಿ ಅಮ್ಮನವ್ರಿಗಾಗ್ಲಿ ಯಾರಿಗೂ ಹೇಳಕ್ ಹೋಗ್ಬೇಡಿ. ಎಲ್ರೂ ಗಾಬರಿ ಆಗ್ಬಿಡ್ತಾರೆ. ಸರಿ ಮೇಡಮ್, ಯಾರಿಗೂ ಹೇಳಲ್ಲ ಬಿಡಿ. ಅಣ್ಣ, ಸುಬ್ಬು ಕಿಡ್ನಾಪ್ ಆಗಿದ್ದಾನೆ. ಕಿಡ್ನಾಪ? ಏನ್ ಮಾತಾಡ್ತಾ ಇದೀಯಾ? ಹೌದಣ್ಣ, ಆ ಕಿಡ್ನಾಪರ್ ನಿನ್ ಜೊತೆ ಮಾತಾಡ್ಬೇಕಂತೆ ಕಾಲ್ ಮಾಡಿದ್ದಾನೆ. ಕೊಡು. ಹಲೋ, ನಾನು ವೀರೇಂದ್ರ ಸರ್ದೇಸಾಯಿ ಮಾತಾಡ್ತಾ ಇದ್ದೀನಿ. ಹಲೋ ಸರ್, ನಮಸ್ತೆ. ಏನ್ ಮಿನಿಸ್ಟರ್ ಸಾಹೇಬ್ರೆ, ಸರ್ಕಾರ ನಿಮ್ದೆ ಅಂತ ತುಂಬಾ ಮೆರಿತಿದ್ದೀರಾ ಅಲ್ವಾ? ಇರ್ಲಿ, ಪರವಾಗಿಲ್ಲ. ಆ ಮೆರವಣಿಗೆಗೆ ಒಂದು ಚಿಕ್ಕ ಬ್ರೇಕ್ ಆಗ್ತೀನಿ. ನಿಮ್ಮ ಅಳಿಯ ಅಂದ್ರೆ ನಿಮ್ಮ PA ಸುಬ್ಬು ನನ್ನ ಹತ್ರ ಇದ್ದಾನೆ. ಅವನಿಗೆ ಒಳ್ಳೆ ಉಪಚಾರನೆ ಕೊಟ್ಟಿದ್ದೀನಿ. ಯಾರೋ ನೀನು? ತಪ್ಪು. ನಾನಿವಾಗ ಯಾರು ಅನ್ನೋದು ಪ್ರಶ್ನೆ ಅಲ್ಲ, ಯಾಕೆ ಫೋನ್ ಮಾಡಿದ್ದೀನಿ ಅನ್ನೋದು ಪ್ರಶ್ನೆ. ನಾನು ನಿಮ್ಮ ಅಳಿಮಯ್ಯ. ಸರಿ, ನಿಮ್ಮ PA ಕಿಡ್ನಾಪ್ ಮಾಡಿದ್ದೀನಿ. ನಿಮ್ಮ ಅಳಿಮಯ್ಯ ಸುಬ್ಬನ್ನ ಯಾಕೆ ಕಿಡ್ನಾಪ್ ಮಾಡಿದ್ದೀನಿ ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ ತಿಳ್ಕೊಳ್ಳಿ. ಏನ್ ಬೇಕು ನಿನಗೆ? ಯಾಕೆ ಹೀಗೆಲ್ಲ ಮಾಡಿದ್ಯಾ? ಇದು ಬುದ್ಧಿವಂತರ ಲಕ್ಷಣ. ಕೇಳಿಸ್ಕೊಳ್ಳಿ, ನನಗೆ 25 ಲಕ್ಷ ಕ್ಯಾಶ್ ಬೇಕು. ಆ ಕ್ಯಾಶನ್ನ ನೀವು ಯಾರು ತಗೋಬರೋದು ಬೇಡ. ಸತಿ ಸಾವಿತ್ರಿ ಯಮುನಿಂದ ಗಂಡನ್ನ ಹೇಗ್ ಕಾಪಾಡ್ಕೊಂಡ್ಲೋ ಹಾಗೆ ನಿಮ್ಮ ಮಗಳು ನನ್ನಿಂದ ಅವಳ ಗಂಡನ್ನ ಕಾಪಾಡ್ಕೋಬೇಕು. ನಾನು ಹೇಳೋ ಜಾಗಕ್ಕೆ ನಿಮ್ಮ ಮಗಳು ಒಬ್ಬಳೇ ಬರಬೇಕು. ಅವಳಿಗೆ 25 ಲಕ್ಷ ಕ್ಯಾಶ್ ಕೊಡಬೇಕು. ಆಮೇಲೆ ಪೊಲೀಸು ಗೀಲೀಸು ಅಂತ ಹೋದ್ರೆ, ನಿಮ್ಮ ಮಿನಿಸ್ಟ್ರು ಬುದ್ಧಿ ಏನಾದರೂ ತೋರಿಸಿದ್ರೆ ನಿಮ್ಮ ಮಗಳು ವಿಧವೆ ಆಗ್ತಾಳೆ. ಆಮೇಲೆ ಮಿನಿಸ್ಟ್ರು PA ಅಲ್ಲ, ಸಾರಿ, ನಿಮ್ಮ ಅಳಿಯ ಸತ್ತು ಸಮಾಧಿ ಆಗ್ತಾನೆ. ಇನ್ನಿರೋದು ನಿಮಗೆ 2 ಗಂಟೆ ಅವಕಾಶ.
ಗೊತ್ತಾಯ್ತಲ್ಲ, ಇಲ್ಲಿಗೆ. ನಿಮ್ ಮಗಳು ಒಬ್ಳೇ ಬರ್ಬೇಕು. ಹಾ, ಆಮೇಲೆ ನೆನಪಿರ್ಲಿ, 25 ಲಕ್ಷ. ನಿಮ್ಮ ಪಿಯನ ಕಿಡ್ನಾಪ್ ಮಾಡಿದೀವಿ. ಆಮೇಲೆ ಪೊಲೀಸು ಗೀಲಿಸು ಅಂತ ಹೋದ್ರೆ ನಿಮ್ಮ ಅಳಿಯ ಸತ್ತು ಸಮಾಧಿ ಆಗ್ತದೆ. ನನಗೆ ನಿಮ್ಮ ಮನೆ ಸೇವೆ, ನಿಮ್ಮ ಸೇವೆ ಇದು ಬಿಟ್ಟು ಏನಿದೆ ಯಜಮಾನ್ರೆ? ಇದನ್ನ ಮಾಡಿದ್ರೆ ನನ್ನ ಜೀವನನೇ ವ್ಯರ್ಥ ಯಜಮಾನ್ರೆ. ನೀವು ನನ್ನ ಕೊಂದ್ರೂ ಪರವಾಗಿಲ್ಲ ಯಜಮಾನ್ರೆ, ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ. ಯಜಮಾನ್ರೆ ಏನು ಹೇಳಿದ್ರು ಅದನ್ನ ಮಾಡೋದೇ ನನ್ನ ಕರ್ತವ್ಯ. ಈ ಮನೆ ಋಣ ನನ್ನ ಮೇಲೆ ತುಂಬಾ ಇದೆ. ನಾನು ಆಡೋ ಭಾಷೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಯಜಮಾನ್ರೆ, ನಿಮಗಾಗ್ಲಿ ಈ ಮನೆಗಾಗ್ಲಿ ಅನ್ಯಾಯ ಮಾಡಬೇಕು ಅನ್ನೋ ಉದ್ದೇಶ ನನಗೆ ಯಾವತ್ತೂ ಇಲ್ಲ ಯಜಮಾನ್ರೆ. ಅಣ್ಣ, ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ, ಆದರೆ ಯಾರು ಏನು ಅಂತ ಗೊತ್ತಾಗಿಲ್ಲ. ನಾವೇನಾದರೂ ಮಾಡಲೇಬೇಕಣ್ಣ. ಪರಿಸ್ಥಿತಿ ಕೈ ಮೀರಕ್ಕೆ ಮುಂಚೆ ನಾವು ಅವನ್ನ ಉಳಿಸ್ಕೊಳ್ಳೇಬೇಕು. ಅದಕ್ಕೆ ಯಾಕೆ ನೀನು ತಲೆ ಕೆಡಿಸ್ಕೋತೀಯ? ಸುಬ್ಬು ನೋಡ್ಕೊತಾನ್ಬಿಡು. ಅಣ್ಣ, ತೊಂದರೆ ಆಗಿರೋ ಸುಬ್ಬುಗೆ ಅಲ್ವಾ? ಅಂದರೆ ಪೊಲೀಸ್ನವ್ರಿಗೆ ಏನಣ್ಣ? ಏನಿಲ್ಲ ಬಿಡು. ನೋಡಿದ್ರ ಭಾವ, ನಿಮಗೆ ಎಂಥ ಸಮಯದಲ್ಲಿ ಯಾವುದೇ ಪರಿಸ್ಥಿತಿಲಿ ನಿಮ್ಮ ಬಾಯಲ್ಲಿ ಮೊದಲು ಬರುವಂತ ಹೆಸರು ಸುಬ್ಬು. ಆದ್ರೆ ಇವತ್ತು ಸುಬ್ಬುಗೆ ತೊಂದರೆ ಆಗಿದೆ, ಆದ್ರೆ ನಿಮ್ಮ ಮನ್ಸು ಮಾತ್ರ ಕಲ್ಲಾಗೋಗಿದೆಯಲ್ಲ ಭಾವ. ಒಂದನಾ, ಯಾರ ಮುಂದೆ ಮಾತಾಡ್ತೀಯ ಅಂತ ಗೊತ್ತು ತಾನೆ? ರೀ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಆದ್ರೆ ಇಂಥ ಸಮಯದಲ್ಲಿ ಇವತ್ತು ನಾನು ಮಾತಾಡ್ಲಿಲ್ಲ ಅಂದ್ರೆ ನಮ್ಮ ಮನೆ ಮಗಳ ಜೀವನ ಹಾಳಾಗ್ಬಿಡುತ್ತೆ. ಭಾವ, ನಿಮ್ಮ ಎದುರು ಮಾತಾಡ್ತಿದ್ದೀನಿ ಅಂತ ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ. ನಿಮಗೆ ಕೈ ಮುಗಿದು ಕೇಳ್ಕೊತಿದ್ದೀನಿ. ಸುಬ್ಬು ಶ್ರಾವಣಿನ ಮದುವೆ ಆಗಿ ಈ ಮನೆ ಅಳಿಯ ಆಗಿದ್ದಾನೆ ಅನ್ನೋದಕ್ಕಿಂತ ಮುಂಚಿತವಾಗಿ ಅವನು ನಿಮ್ಮ ಹುಡುಗ ಭಾವ. ಎಲ್ಲರಿಗಿಂತ ಹೆಚ್ಚಾಗಿ ಅವನನ್ನ ನಂಬಿದ್ದು ನೀವು. ಎಲ್ಲರಿಗಿಂತ ಹೆಚ್ಚಾಗಿ ಅವನನ್ನ ಅರ್ಥ ಮಾಡ್ಕೊಂಡಿದ್ದು ನೀವೇ. ಒಂದೇ ಒಂದ್ಸಲ ನಿಮ್ ಮನಸ್ಸಾಕ್ಷಿನ ಕೇಳಿ ನೋಡಿ, ನಮ್ ಸುಬ್ಬು ನಿಜವಾಗ್ಲೂ ನೀವು ದ್ವೇಷ ಮಾಡೋಷ್ಟು ಕೆಟ್ಟವನ? ಇವತ್ತು ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯನ ಹೇಳಲೇಬೇಕು ಬಾವ. ನಮ್ ಶ್ರಾವಣಿ ಸುಬ್ಬುನ ಇಷ್ಟ ಪಡ್ತಿರ್ಬಹುದು ಅಂತ ನನಗೆ ಯಾವತ್ತೂ ಅನ್ಸಿತ್ತು. ಆದ್ರೆ ಸುಬ್ಬು ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅಂತ ನಾನು ಅವನ ಹತ್ರ ಮಾತಾಡಿ ಅವನ್ನ ಪರೀಕ್ಷೆ ಮಾಡಿ ನೋಡ್ದೆ. ನಿನಗೆ ಈ ಮನೆ ಬಗ್ಗೆ ಏನ್ ಅನ್ಸುತ್ತೆ? ಈ ಮನೆ ನನ್ನ ದೇವಸ್ಥಾನ ಇದ್ದ ಹಾಗೆ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಶ್ರಾವಣಿ ಸುಬ್ರಹ್ಮಣ್ಯ, ಶ್ರಾವಣಿ ಸುಬ್ರಹ್ಮಣ್ಯ.